ರಾಕಿಂಗ್ ಸ್ಟಾರ್ ಯಶ್ ಅವರ ಬಹುನಿರೀಕ್ಷಿತ ಸಂದರ್ಶನ ಇಂಡಿಯಾ ಟಿವಿಯ ಆಪ್ಕಿ ಅದಾಲತ್ನಲ್ಲಿ ಪ್ರಸಾರವಾಗಿದೆ. ಕನ್ನಡಿಗರು ಸೇರಿದಂತೆ ಯಶ್ ಅಭಿಮಾನಿಗಳು ಅವರಲ್ಲಿ ಕೇಳಬಯಸಿದ್ದಂತಹ ಒಂದಷ್ಟು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಕ್ಕಿವೆ. ಮೊದಲನೇದಾಗಿ, ಯಶ್ ಅವರು ಇಂತಹದ್ದೊಂದು ವಯಸ್ಕರ ಚಿತ್ರದಲ್ಲಿ ನಟಿಸಿದ್ದೇಕೆ ಎನ್ನುವ ಎಲ್ಲರ ಪ್ರಶ್ನೆಯು ಚರ್ಚೆಯಾಗಿದೆ. ಯಶ್ ಈ ಹಿಂದೆ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ, ನಾನು ತಂದೆ ತಾಯಿ ಜೊತೆ ಕೂತು ನೋಡುವಂತಹ ಚಿತ್ರಗಳನ್ನೇ ಮಾಡೋದಾಗಿ ಹೇಳಿದ್ರು. ಆದರೆ ಈಗ ನೋಡಿದ್ರೆ ಯಾರೂ ಕುಟುಂಬ ಸಮೇತ ನೋಡದಂತಹ ಚಿತ್ರದಲ್ಲಿ ನಟಿಸಿದ್ದಾರೆ. ಇಂತಹ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಅನ್ನೋದು ಪ್ರಶ್ನೆಯಾಗಿತ್ತು. ಯಶ್ ಈ ಪ್ರಶ್ನೆಗೆ ಕೂಲ್ ಆಗಿಯೇ ಉತ್ತರಿಸಿದ್ದಾರೆ. ಅಂದು ಆ ಹೇಳಿಕೆ ನೀಡಿದ್ದು ನಾನೇ, ಆದರೆ ಈಗ ಬದಲಾಗಿದ್ದೇನೆ. ಎಲ್ಲರೂ ಬದಲಾಗಲೇಬೇಕು, ಯಾಕಂದ್ರೆ ಬದಲಾವಣೆ ಜಗದ ನಿಯಮ. ನಾನು ಬಾಲ್ಯದಲ್ಲಿದ್ದಾಗ ಮದುವೆಯೇ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೆ. ಅಂತಹ ಬದಲಾವಣೆ ನಡೆಯುತ್ತಲೇ ಇರುತ್ತವೆ. ಸಿನಿಮಾ ವಿಚಾರಕ್ಕೆ ಬಂದ್ರೆ, ಕಲೆಗೆ ಅನ್ಕಂಫರ್ಟೇಬಲ್ ಆಗಿ ಪ್ರಶ್ನಿಸುವ ಅವಕಾಶ ಇದೆ. ಕಥೆಯಲ್ಲಿನ ಪ್ರಾಮುಖ್ಯತೆ ಎಲ್ಲಿಂದ ಶುರುವಾಗುತ್ತೋ ಅಲ್ಲಿಗೆ ಹೋಗಬೇಕಾದ್ರೆ ಈ ದೃಶ್ಯಗಳ ಅಗತ್ಯತೆ ಇರುತ್ತೆ. ಅಂತಹ ಕಥೆಯನ್ನು ಅಧಿಕೃತವಾಗಿ ಹೇಳಲು ಇಂತಹ ದೃಶ್ಯ ಅಗತ್ಯವಾಗಿತ್ತು. ಆದರೆ ಯಾವಾಗ ಶೀರ್ಷಿಕೆ ಅನೌನ್ಸ್ ಮಾಡಲಾಯಿತೋ ಆವಾಗಲೇ ಇದು ವಯಸ್ಕರಿಗಾಗಿಯೇ ಇರುವ ನೀತಿ ಕಥೆ ಎನ್ನುವ ಟ್ಯಾಗ್ಲೈನ್ ಹಾಕಿದ್ದೇವೆ. ಅದರ ಅರ್ಥ, ನಾವು ಈ ಚಿತ್ರದಿಂದ ಮಕ್ಕಳು ಮತ್ತು ಬುದ್ಧಿಯಿಂದ ಮಕ್ಕಳಾಗಿರುವವರು ದೂರ ಇರಬೇಕು ಅಂತ ಸೂಚಿಸುತ್ತಲೇ ಬಂದಿದ್ದೇವೆ ಎಂದಿದ್ದಾರೆ. ಇಂದು ಈ ಚಿತ್ರದ ವಿರುದ್ಧ ಧ್ವನಿ ಎತ್ತುವ ಮಹಿಳೆಯರಿಗೂ ಕೂಡ ಧ್ವನಿಯಾಗಬಲ್ಲ ಸಬ್ಜೆಕ್ಟ್ ಈ ಚಿತ್ರದಲ್ಲಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಚಿತ್ರದ ನಿರ್ದೇಶಕಿ ಕೂಡ ಓರ್ವ ಮಹಿಳೆಯೇ. ಮಾತ್ರವಲ್ಲ, ಇವರು ಕೂಡ ಮಹಿಳಾ ಸ್ವಾತಂತ್ರ್ಯದ ಬಗ್ಗೆ ನಂಬಿಕೆ ಹಾಗೂ ಮಹಿಳೆಯರ ಫ್ಯಾಂಟಸಿ ಬಗ್ಗೆ ಕೂಡ ತಮಗೆ ಹಕ್ಕು ಇದೆ ಅಂತ ನಂಬಿದವರೇ ಆಗಿದ್ದಾರೆ ಎಂದಿದ್ದಾರೆ. ಇದು ಪ್ರೇಕ್ಷಕರನ್ನು ಥಿಯೇಟರ್ಗೆ ಕರೆದು ತರುವ ಗಿಮಿಕ್ಗಾಗಿ ಅಲ್ಲ, ಬಂದು ಚಿತ್ರ ನೋಡಿದ ಮಹಿಳೆಯರು ಸಮಾಜದಲ್ಲಿ ಗಟ್ಟಿ ಧ್ವನಿಯಲ್ಲಿ ಪ್ರಶ್ನಿಸುವಂತೆ ಮಾಡೋದಕ್ಕಾಗಿ ಎಂದಿದ್ದಾರೆ. ಇದೇ ವೇಳೆ ಟ್ರೇಲರ್ನಲ್ಲಿನ ದೃಶ್ಯ ನೋಡಿದ ರಾಧಿಕಾ ಪಂಡಿತ್ ಏನ್ ಹೇಳಿದ್ರು ಅನ್ನುವ ಕುತೂಹಲದ ಪ್ರಶ್ನೆಗೂ ಯಶ್ ಉತ್ತರಿಸಿದ್ದಾರೆ. ನಿಜ ಹೇಳಬೇಕಂದ್ರೆ ಪ್ರತಿ ಪಾರ್ಟ್ನರ್ಸ್ ಕೂಡ ಇಂತಹ ದೃಶ್ಯಗಳಿಂದ ಅನ್ಕಂಫರ್ಟಬಲ್ ಆಗ್ತಾರೆ. ಆ ಬಗ್ಗೆ ನಾನು ಸುಳ್ಳು ಹೇಳಲು ಬಯಸಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ, ಅಂತಿಮವಾಗಿ ಇದೊಂದು ಕ್ರಾಫ್ಟ್, ಆರ್ಟ್ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಇದರ ಮೂಲಕ ನಾವು ಸಾಧಿಸಬೇಕಾಗಿರೋದು ತುಂಬಾನೇ ಪ್ರಮುಖವಾಗಿದ್ದಾಗಿರುತ್ತೆ. ಕೆಲವೊಂದನ್ನು ಜನರು ಒಪ್ತಾರೆ ಎಂದು ಮಾಡಲಾಗುತ್ತೆ, ಇನ್ನು ಕೆಲವೊಂದು ಜನರಿಗೆ ಗೊತ್ತಿದೆ ಎಂದು ಮಾಡಲಾಗುತ್ತೆ. ಆದರೆ ಇನ್ನೊಂದಷ್ಟು ಕೆಲಸಗಳನ್ನು ಮುಂದಿನ ತಲೆಮಾರು ನೋಡಿ ಕಲಿಯಬೇಕೆಂದು ರೆಫರೆನ್ಸ್ಗಾಗಿ ಮಾಡಲಾಗುತ್ತೆ. ಅಂತಹ ರೆಫರೆನ್ಸ್ಗಾಗಿ ಮಾಡಿರೋ ಸಿನಿಮಾ ಇದು. ಈ ಕತೆ ಪ್ರಮುಖ ಎಂದು ನನಗೆ ಅನಿಸುತ್ತೆ. ಅದಕ್ಕಾಗಿ ನಾನು ಕೂಡ ನನ್ನ ಕಂಫರ್ಟ್ನಿಂದ ಹೊರಗೆ ಬಂದು ಈ ಚಿತ್ರ ಮಾಡಿದ್ದೇನೆ. ಆದರೆ ಇದರಿಂದ ನನ್ನ ಪತ್ನಿ ಖುಷಿಯಾಗಿಲ್ಲ ನಿಜ. ಹಾಗಂತ ರಾಧಿಕಾ ಅಪ್ಸೆಟ್ ಆಗಿದ್ದಾಳೆ ಅಂತ ಅಲ್ಲ. ಇವಳು ನನ್ನ ನಂಬಿದ್ದಾಳೆ. ಮುಖ್ಯವಾಗಿ ರಾಧಿಕಾ ಕೂಡ ಓರ್ವ ನಟಿಯಾಗಿರೋ ಕಾರಣ ಹೆಚ್ಚು ಅರ್ಥ ಮಾಡಿಕೊಂಡಿದ್ದಾರೆ ಎಂದಿದ್ದಾರೆ ಯಶ್. 4,000 ಕೋಟಿ ರೂಪಾಯಿಗಳ ರಾಮಾಯಣವನ್ನು ನಿರ್ಮಾಣ ಮಾಡಿ ನೀವೇ ರಾಮನಾಗೋದು ಬಿಟ್ಟು ರಾವಣನ ಪಾತ್ರ ಆರಿಸಿದ್ದೇಕೆ ಎಂದು ಪ್ರಶ್ನಿಸಿದ್ದಾರೆ ರಜತ್ ಶರ್ಮಾ. ಇದಕ್ಕೆ ಉತ್ತರಿಸಿದ ಯಶ್, ರಾಮನ ಒಳ್ಳೆತನ ತೋರಿಸಬೇಕಾದ್ರೆ ರಾವಣನ ದುಷ್ಟತನ ತೋರಿಸುವ ಅನಿವಾರ್ಯತೆ ಇದೆ ಅಂದಿದ್ದಾರೆ. ಹಾಗಾದ್ರೆ ಎಲ್ಲಾ ಕೆಟ್ಟತನಗಳನ್ನು ತೋರಿಸುವ ಗುತ್ತಿಗೆ ನೀವೇ ಪಡೆದಿದ್ದೀರಾ ಎಂದು ರಜತ್ ಮತ್ತೆ ಪ್ರಶ್ನಿಸಿದ್ದಾರೆ. ನಾನು ಒಳ್ಳೆತನ ಮಾಡಿದ್ರೂ ಅಷ್ಟೇ ಚೆನ್ನಾಗಿ ಮಾಡಬಲ್ಲೆ ಅನ್ನೋ ಆತ್ಮವಿಶ್ವಾಸ ನನಗಿದೆ. ಆದರೆ ಈ ಚಿತ್ರದಲ್ಲಿ ರಾವಣನನ್ನು ಕೊಲ್ಲೋದು ಹೇಗೆ ಅನ್ನೋದೇ ಪ್ರಮುಖ ಅಂಶವಾಗಿತ್ತು. ಅದೇ ತಾನೇ ರಾಮಾಯಣ ಎಂದಿದ್ದಾರೆ ಯಶ್. ನಂದಿನಿ ಜಗತ್ತಲ್ಲೇ ನನ್ನ ಫೇವರೇಟ್ ಪರ್ಸನ್ ಎಂದ ಯಶ್. ಟಾಕ್ಸಿಕ್ ವಯಸ್ಕರ ಚಿತ್ರವೇ ಆದರೂ ಈ ಸಂದರ್ಶನದಲ್ಲಿ ಸಾಕಷ್ಟು ಕೌಟುಂಬಿಕ ಅಂಶಗಳ ಬಗ್ಗೆ ಯಶ್ ಮಾತನಾಡಿದ್ದಾರೆ. ಅಭಿಮಾನಿಗಳು ನನಗಾಗಿ ಆತ್ಮಹತ್ಯೆ ಮಾಡೋದಕ್ಕಿಂತ ಅವರವರ ಕ್ಷೇತ್ರದಲ್ಲಿ ಸಾಧನೆ ಮಾಡೋದೇ ನನಗೆ ಹೆಮ್ಮೆ, ಖುಷಿ ಎಂದಿದ್ದಾರೆ. ತಮ್ಮನ್ನು ಶಿಸ್ತಾಗಿ ಬೆಳೆಸಿದ ತಂದೆಯನ್ನು ನೆನಪಿಸಿದ್ದಾರೆ. ನಂದಿನಿ ಎನ್ನುವಾಕೆ ಪ್ರಶ್ನೆ ಕೇಳಿದಾಗ ಅದು ನನ್ನ ತಂಗಿಯ ಹೆಸರು ಎಂದಿದ್ದಾರೆ. ಮಾತ್ರವಲ್ಲ, ನನ್ನ ತಂಗಿ ನಂದಿನಿ ಜಗತ್ತಿನಲ್ಲೇ ನನ್ನ ಫೇವರೇಟ್ ಪರ್ಸನ್ ಎಂದಿದ್ದಾರೆ. ಇನ್ಸ್ಟಾದಲ್ಲಿ 14 ಮಿಲಿಯನ್ ಫಾಲೋಯರ್ಸ್ ಹೊಂದಿರುವ ನೀವು ಪತ್ನಿಯನ್ನು ಮಾತ್ರ ಫಾಲೋ ಮಾಡಲು ಕಾರಣವೇನು ಎನ್ನುವ ಪ್ರಶ್ನೆಗೆ ಯಶ್ ನೀಡಿದ ಉತ್ತರ ಹೀಗಿದೆ. ನನ್ನ ಪತ್ನಿ ನನ್ನ ಸ್ನೇಹಿತೆ ಕೂಡ ಹೌದು. ಫಾಲೋ ಮಾಡಲೇಬೇಕಲ್ವಾ, 0 ಮಾಡಿಬಿಟ್ರೆ ಕಷ್ಟ ಆಗುತ್ತೆ ಎಂದಿದ್ದಾರೆ. ಇದನ್ನು ತಮಾಷೆಗೆ ಎಂದು ಹೇಳಿದ ಯಶ್, ಆದರೆ ರಾಧಿಕಾ ನನ್ನ ಬಾಳಿನ ಪ್ರಮುಖ ಭಾಗವಾಗಿದ್ದಾರೆ. ಯಾಕಂದ್ರೆ ನಾವು ಜೊತೆಯಾಗಿ ಧಾರಾವಾಹಿ ಮಾಡಿಕೊಂಡು ಬೆಳೆದವರು. ನನ್ನ ಬಾಳಿನ ಸ್ಟ್ರಾಂಗ್ ಪಿಲ್ಲರ್ ಆಕೆ. ಅವಳನ್ನು ಪಡೆಯಲು ಅದೃಷ್ಟ ಮಾಡಿದ್ದೇನೆ. ನಾನು ಮತ್ತು ಅವಳು ಏನೂ ಆಗಿಲ್ಲದ ಸಂದರ್ಭದಲ್ಲಿ ಒಂದಾದವರು. ಆ ದಿನಗಳಲ್ಲಿ ನಮ್ಮಲ್ಲಿ ಒಂದು ಕಾರು ಕೂಡ ಇರಲಿಲ್ಲ. ಈಗ ಎಲ್ಲವೂ ಇವೆ ಎಂದಿದ್ದಾರೆ ಯಶ್. ನಾನು ಜನ್ಜಿಗಳ ಪರ ಎಂದ ಯಶ್. ಇವತ್ತು ಕೆಲವರು ಜನ್ಜಿಗಳನ್ನು ಅಪರಾಧಿ ಸ್ಥಾನದಲ್ಲಿ ನೋಡುವವರಿದ್ದಾರೆ. ಆದರೆ ಈ ಚಿತ್ರದಲ್ಲಿ ರಕ್ತಪಾತ ಎಲ್ಲವನ್ನೂ ತೋರಿಸಲಾಗಿದೆ. ಹೀಗಿರುವಾಗ ಇಂತಹ ವಿಚಾರದಲ್ಲಿ ಈಗಿನ ಜನರೇಷನ್ ಮಂದಿಯನ್ನು ಮಾತ್ರ ಯಾಕೆ ಆಪಾದಿಸಲಾಗುತ್ತೆ ಎಂದು ಸಭಿಕರಲ್ಲೊಬ್ಬಾಕೆ ಪ್ರಶ್ನಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಯಶ್, ಯಾವಾಗಲೂ ಮುಂದಿನ ಜನರೇಷನ್ ಮಂದಿ ಬೆಟರ್ ಆಗಿರುತ್ತಾರೆ. ಪ್ರತಿ ಹಿಂದಿನ ತಲೆಮಾರಿಗೂ ಹೊಸ ತಲೆಮಾರು ಹಾಳಾದಂತೆ ಕಾಣುತ್ತದೆ. ಇದು ಮುಂದುವರಿಯುತ್ತಲೇ ಇದೆ. ಆದರೆ ಜಗತ್ತು ಯುವ ತಲೆಮಾರನ್ನು ಅವಲಂಬಿಸಿದೆ ಎಂದಿದ್ದಾರೆ. ಇನ್ನು ಈ ಚಿತ್ರದ ಬಗ್ಗೆ ಹೇಳೋದಾದರೆ, ಇಂಥದ್ದೊಂದು ಇಂಪ್ಯಾಕ್ಟ್ ಮಾಡಬೇಕೆಂದೇ ಈ ರೀತಿ ಚಿತ್ರೀಕರಿಸಲಾಗಿದೆ. ಅದು ಯಾಕೆ ಅನ್ನೋದನ್ನು ಸಿನಿಮಾದ ಮೂಲಕವೇ ತೋರಿಸೋದಾಗಿ ಮತ್ತೊಮ್ಮೆ ಯಶ್ ಹೇಳಿದ್ದಾರೆ.
ರಾಜಕೀಯದ ಭವಿಷ್ಯ ಹೇಳಿದ ರಾಕಿಂಗ್ ಸ್ಟಾರ್. ತಮಿಳುನಾಡಲ್ಲಿ ನಟ ವಿಜಯ್ ಮುಖ್ಯಮಂತ್ರಿಯಾಗಿದ್ದಾರೆ. ನೀವು ಕೂಡ ಅಪಾರ ಅಭಿಮಾನಿಗಳನ್ನು ಹೊಂದಿದ್ದೀರಿ. ನಿಮಗೂ ರಾಜಕೀಯ ಪ್ರವೇಶಿಸಿ ಮುಖ್ಯಮಂತ್ರಿಯಾಗುವ ಕನಸಿದೆಯಾ ಎಂದು ಪ್ರಶ್ನಿಸಲಾಗಿದೆ. ಇದಕ್ಕೆ ಪ್ರತಿಕ್ರಿಯಿಸಿದ ಯಶ್, ನನಗನ್ಸುತ್ತೆ ಒಬ್ಬ ನಟನಾಗಿ ನನಗೆ ತುಂಬಾನೇ ಮಾಡುವಂತದ್ದಿದೆ. ಸದ್ಯಕ್ಕೆ ಈ ಚಿತ್ರೋದ್ಯಮವನ್ನು ಹೇಗೆ ಇನ್ನಷ್ಟು ಉತ್ತಮ ಸ್ಥಿತಿಗೆ ಕೊಂಡೊಯ್ಯಬಹುದು ಅಂತ ಯೋಚಿಸ್ತಿದ್ದೇನೆ. ಆದ್ರೆ ನಾನು ರಾಜಕೀಯವನ್ನು ನಿಷಿದ್ಧ ಅಂತ ಯೋಚಿಸಿಲ್ಲ. ಯಾಕಂದ್ರೆ ಅಲ್ಲಿ ಕೂಡ ಅಂತಿಮವಾಗಿ ಜನಗಳಿಗಾಗಿ ಕೆಲಸ ಮಾಡೋದೇ ಆಗಿದೆ. ಒಂದು ವೇಳೆ ಅಂತಹ ಅಗತ್ಯ ಬಂದ್ರೆ, ಸಾಧ್ಯತೆ ಇದ್ರೆ ಏನು ತೀರ್ಮಾನ ಮಾಡ್ತೇನೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಸದ್ಯಕ್ಕಂತೂ ಅಂತಹ ಯೋಚನೆಗಳಿಲ್ಲ ಎಂದಿದ್ದಾರೆ. ಡಿಜಿಟಲ್ ಬರಕ್ಕೆ ಮುಂಚೆ ಎಲ್ಲ ಸಿನಿಮಾನೂ ಈ ನೆಗೆಟಿವ್ ಅಲ್ಲಿ ಆಗ್ತಾ ಇತ್ತು. ಸಿನಿಮಾ ಅಂದ್ರೇ ನೆಗೆಟಿವ್ ಅನ್ನೋ ಕಾಲ ಇತ್ತು. ಈಗ ಕಾಲ ಬದಲಾಗಿದೆ. ನೆಗೆಟಿವ್ ಇಂದ ಡಿಜಿಟಲ್ ಆಗಿದೆ. ನೆಗೆಟಿವ್ ನ್ಯೂಸ್ ಇಂದ ಪಾಸಿಟಿವ್ ನ್ಯೂಸ್ಗೆ ಬದಲಾಗಿದೆ. ಅದೇ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನೆಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ.